Hello guys, welcome back to Ashita Kane Vlogs. ಗೈಸ್ ಹಳೆಯ ವೀಡಿಯೋಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಡೇ ಇನ್ ಮೈ ಲೈಫ್ ಆ್ಯಸ್ ಎ ಸ್ಟೂಡೆಂಟ್ ವೀಡಿಯೋಗೆ ಇಷ್ಟೊಂದು ಜನ ಡೈಲಿ ವ್ಲಾಗ್ಸ್ ಮಾಡಿ ಯಾಕಂತ ಕಮೆಂಟ್ ಹಾಕಿದ್ದೀರಾ. ಗೈಸ್ ಅದಕ್ಕೆ ಇವತ್ತು ಇನ್ನೊಂದು ಡೈಲಿ ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅದಾದಮೇಲೆ ನನಗೆ ಇವತ್ತು ಇಂಟರ್ನಲ್ ಇದೆ ಫಿಸಿಕ್ಸು 3 to 4:30 ಇರೋದು ಮಧ್ಯಾಹ್ನ. ಗೈಸ್ ಇವಾಗ ಎದ್ದಿದ್ದೀನಿ. ಇವಾಗ ಆಲ್ರೆಡಿ 8 o'clock ಆಗಿದೆ. ನೈಟ್ ಸ್ವಲ್ಪ ಲೇಟ್ ಆಯಿತು ಮಲ್ಕೊಳ್ಳೋದು, ಓದ್ಕೋತಿದ್ದೆ. ಇವಾಗ ರಿವಿಷನ್ ಮಾಡಬೇಕು. ಅದಾದಮೇಲೆ ಇನ್ನು ಫ್ರೆಶ್ ಅಪ್ ಆಗಬೇಕು, ತಿಂಡಿ ಮಾಡಬೇಕು. ಕೆಳಗಡೆ ಏನು ತಿಂಡಿ ಮಾಡಿದರೆ ಗೊತ್ತಿಲ್ಲ. ಎಷ್ಟು ಬೇಜಾರು. ಪಿ ಜಿಲಿ ತಿಂಡಿ ಮಾಡಬೇಕು ಅಂದರೆ ನನಗೆ ಏನು ಮಾಡಿದ್ದಾರೆ ನೋಡ್ಕೊಳ್ಳೋಣ. ಚೆನ್ನಾಗಿದ್ದರೆ ತಿನ್ನೋಣ, ಇಲ್ಲಾಂದ್ರೆ ಹೊರಗಡೆ ಹೋಗಿ ಏನಾದರೂ ತೊಗೊಬಂದು ತಿನ್ನಬೇಕು. ಅದಾದಮೇಲೆ ನನ್ನ ರೂಮೇಟ್ ರೆಡಿ ಆಗ್ತಿದ್ದಾರೆ. ಇನ್ನೊಬ್ಬರು ಸ್ಲೀಪಿಂಗ್ ಬಿಕಾಸ್ ನನಗಿಂತ ಲೇಟಾಗಿ ಮಲ್ಕೊಂಡವರು. ಅವರು ಇನ್ನೊಬ್ರು ರೂಮೇಟ್ ಬೇರೆ ಕಾಲೇಜು, ಸೊ ಅವರು ರೆಡಿ ಆಗ್ತಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಇವರೇ ನನ್ನ ರೂಮೇಟ್ ಲೋವನ್ನು. ಓಕೆ ಇವತ್ತು ಪಿ ಜಿನ ಖಾಲಿ ಮಾಡ್ತಿದ್ದಾರೆ ನಮ್ಮ ರೂಮೇ ಬಿಟ್ಟು. ಮತ್ತು ಇನ್ನೊಬ್ಬರು ಅಕ್ಕ ಅವತ್ತು ವೀಡಿಯೋದಲ್ಲಿ ಬಂದಿದ್ರಲ್ಲ ಅವರು. ಬೈ ಇಲ್ಲಿಗೆ ಗೈಸ್, ಇಲ್ಲಿ ನನ್ನ ರೂಮೇಟ್ ಸಿಂಚನ ತಿಂಡಿಗೆ ಬರ್ತಾಯಿಲ್ಲ. ಯಾಕೆ ಬರಲ್ಲ ಅಂದರೆ ಸ್ನ್ಯಾಕ್ಸ್ ಇದೆಯಂತೆ, ಓರಿಯೋ ಬಿಸ್ಕೆಟ್ ಇದೆಯಂತೆ, ಅದೇ ತಿಂತಾರಂತೆ ಬೆಳಗ್ಗೆ. ಈಗ ವೀಡಿಯೋ ಮಾಡ್ತೀನಿ ಅಂದರೆ ಇಟ್ಲಿ ಫುಲ್ ರೋಗೋಸ್ಕೊಂಡು ಕೂತಿದ್ದಾಳೆ. ಆಂಟಿ ಏನಾದರೂ ನೋಡ್ತಿದ್ರೆ ಈ ವಿಡಿಯೋನ ನಿಮ್ಮ ಮಗಳಿಗೆ ಸ್ವಲ್ಪ ಬೈರಿ ಹೇಳಂತೆ. ಗೊತ್ತಾ, ಆಲೆ ಬಿಚ್ಚಿಬಿಟ್ಟಿದ್ದೆ ಓರಿಯೋನ ರಾತ್ರಿನೇ. ಹಾಂ ನೋಡಿ ಗೈಸ್, ಇದು ತಿಂತಾಳಂತೆ ತಿಂಡಿಗೆ. ಇದು ಮತ್ತು ಇದನ್ನ ತಿಂತಾಳಂತೆ. ಸಿಂಪಲ್ ಏನಿಗೆ ನಾವು ಹಂಗೆ ಪೂರಾ ಸಿಂಪಲ್. ನೋಡಿ ಗೈಸ್, ನಮ್ಮ ಹುಡುಗಿ ಚೆನ್ನಾಗಿದ್ದಾರೆ. ಯಾರಾದ್ರೂ ಕಮೆಂಟ್ ಹಾಕಿ ಚೆನ್ನಾಗಿದ್ದಾರೆ. ಬೇಡ ಸಿಂಗಲ್ ಕಮೆಂಟ್ ಹಾಕಿ ಗೈಸ್. ಗ್ರೌಂಡ್ ಫ್ಲೋರ್ ತಿಂಡಿ ನೋಡ್ಕೊಬೇಡ ಬನ್ನಿ. ಈಗ ನಾನು ಬಾಕ್ಸ್ ಹುಡುಕ್ಬೇಕು. ನನ್ನ ಬಾಕ್ಸ್ ಎಲ್ಲಿ ಬಿಸಾಕಿದೇನೋ ಗೊತ್ತಿಲ್ಲ. 3 ದಿನ ಆದ್ಮೇಲೆ ಜ್ಞಾನೋದಯ ಆಗ್ತದೆ ನನಗೆ. ಯಾರಾದ್ರೂ ಇರಬೇಕಲ್ಲಿ. ಓಕೆ, ಯಾರಿಲ್ಲ. ಪಾಪ್ ನೈಸ್. ಇಲ್ಲ ಸಿಗ್ತಾ ಗೈಸ್, ನಮ್ಮ ಪಿ ಜಿಲಿ ಏನಾದರೂ ಸ್ವಲ್ಪ ನಾನು ತಿನ್ಬೋದು ಅನಿಸಿದ್ರೆ ಒಂದು ದೋಸೆ, ಅದಾದ್ಮೇಲೆ ಒಂದು ಶಾವಿಗೆ ಉಪ್ಪಿಟ್ಟು. ಗೈಸ್ ಅಪ್ಪ, ಅವರು ಥರ್ಸ್ಡೇ ಮಾಡ್ತಿದ್ರು, ಅವರು ಶಾವಿಗೆ ಉಪ್ಪಿಟ್ಟು. ಇವತ್ತು ವೆಡ್ನೆಸ್ಡೇನೇ ಮಾಡಿದ್ದಾರೆ. ಹೊರಗಡೆ ಊಟ ತಿನ್ನೋದು ತಪ್ಪು, ಹೊರಗಡೆ ತಿಂಡಿ ಮಾಡೋದು ಗೈಸ್. ದುಡ್ಡು ಉಳಿತು. ಈಗ ಅವಳನ್ನ ಎದುರಿಸಾನಿದೆ. ಒಳ್ಳೆಯ ರಿಯಾಕ್ಷನ್ ಹಿಂಗಿರುತ್ತೆ ಶಾವಿಗೆ ಉಪ್ಪಿಟ್ಟು ಅಂದರೆ. ನೋಡೋಣ ಸಿಂಚರ್ ಅಂತ ಮೇಬಿ ಬರ್ತಾಳೆ ಅವಳು. ಶಾವಿಗೆ ಉಪ್ಪಿಟ್ಟು ಅಂದರೆ ಬಂದೇ ಬರ್ತಾಳೆ. ಗೋಸ್ ತಿನ್ನಂಗಿರುತ್ತೆ ಗೈಸ್, ಚೆನ್ನಾಗಿರುತ್ತೆ. ನೋಡಿ ಗೈಸ್, ಇದೇ ಪ್ರೂಫ್. ನಾನು ಲಿಫ್ಟಲ್ಲಿ ಹೇಳ್ಕೊಬಂದಿದ್ದೆ ಏನಂತ, ಸಿಂಚು ಶಾವಿಗೆ ಉಪ್ಪಿಟ್ಟು ಅಂದರೆ ಎದ್ದು ಓಡಿ ಬರ್ತಾಳೆ ಅಂತ. ನಾನು ಪವನಕ್ಕ ನೋಡಿ ಗೈಸ್, ಹಿಂಗೆ ತುಂಬ ಅರ್ಥ ಮಾಡ್ಕೊಂಡಿದ್ವಿ. ಅವ್ರು ಮಾಡೋ ಪಿ ಜಿ ಊಟ ಅಷ್ಟೊಂದು ಚೆನ್ನಾಗಿರುತ್ತಾ? ಶಾವಿಗೆ ಉಪ್ಪಿಟ್ಟು ಅಂದರೆ ಅಷ್ಟೊಂದು ಇಷ್ಟನಾ? ಅದೊಂದೇ ಚೆನ್ನಾಗಿದೆ. ನಾನು ಒದ್ದೆ ಹೇಳ್ಕೊಬಂದೆ ತಿನ್ನಂಗಿರುತ್ತೆ ಅಂತ. ನೋಡಿ ಗೈಸ್, ಅಪ್ಪ ಡೇ ಆ್ಯಂಡ್ ನೈಟ್ ಓದಿ 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 ಕಣ್ಣಿಲ್ಲ. ನಿದ್ದೆ ಮಾಡ್ತಿದ್ದವನ್ನ ಬಟ್ ನೈಟ್ ನನಗಿಂತ ಲೇಟಾಗಿ ಮಲಗಿರೋದಲ್ಲ ಗೈಸ್. ಸ್ಟಿಲ್ ಇಂಟರ್ನಲ್ಸ್ ಇದೆ ಬಿಡಿ ಗೈಸ್. ನಾವು ಎಂತ ಲಾಸ್ಟ್ ಡೇ ಕೂತ್ಕೊಂಡಿದ್ದೀವಿ ನೈಟ್. ಓಕೆ ಗೈಸ್, ಕೊಡೋದು ಸಿಂಚು ಏನು ಎತ್ಕೊಂಡು ಹೋಗ್ತಿದ್ದಾಳೆ ಈಗ ಗೈಸ್. ನಾನು ಹೇಳ್ತೀವಿ ಏನು ಅಂತ. ಅದಾದಮೇಲೆ ಫ್ಯಾನ್ ಆಫ್ ಮಾಡು ಗೈಸ್. ಮೈಕ್ ತೊಗೊಂಡಿದ್ದೀನಿ, ಇನ್ಮೇಲಿಂದ ಕರೆಕ್ಟಾಗಿ ವಾಯ್ಸ್ ಕೇಳಿಸುತ್ತೆ ನಿಮಗೆಲ್ಲ. ಆಮೇಲಿಂದ ಯೂಸ್ ಮಾಡ್ತೀನಿ ಗೈಸ್. ಇವಾಗ ಯಾರು ರಿಮೂವ್ ಮಾಡಿ ಯೂಸ್ ಮಾಡಲಿಲ್ಲ ಫಸ್ಟಿಂದ ಬ್ಲಾಗಿಂಗೆ. ಇದನ್ನ ತರಿಸಿ ನಿನ್ನೆ ಬ್ಲಿಂಕಿಟಲ್ಲಿ ತರಿಸಿದೆ. ಯಾಕೋ ವಾಯ್ಸ್ ಕರೆಕ್ಟಾಗಿ ಕೇಳಿಸ್ತಿಲ್ಲ, ಡಿಸ್ಟರ್ಬೆನ್ಸ್ ಜಾಸ್ತಿ. ಹೊರಗಡೆ ಬ್ಲಾಗ್ ಮಾಡಿದ್ರೆ ಕರೆಕ್ಟಾಗಿ ಬರ್ತಿಲ್ಲ, ಸೊ ತರಿಸಿದೆ. ಓಕೆ ಗೈಸ್, ಈ ಬ್ಲಾಗ್ನ ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಬಾಯ್ ಗೈಸ್. ಇದು ನಮ್ಮ ಪಿ ಜಿಯ ಊಟ. ಪಿ ಜಿ ಊಟ ಗೈಸ್ ರಿಯಾಲಿಟಿ ತಟ್ಟಿ ತರ ಇದೆ. ತಟ್ಟಿ ಅಂದರೆ ತಟ್ಟಿ ತಟ್ಟಿ ಅಂದ್ರೆ ತಟ್ಟಿ ಗೈಸ್. ಚೊಟ್ಟಿ. ಇಫ್ ಯು ನೋ ಯಾರಿಗೆ ತಟ್ಟಿ ಅಂದ್ರೆ ಗೊತ್ತು ಅವ್ರು ಕಮೆಂಟ್ ಮಾಡಿ. ಓಕೆ, ಅದು ಉತ್ತರ ಕರ್ನಾಟಕ ಸೈಡ್ ಅಂತಾರಾ? ನೋ, ಉತ್ತರ ಕರ್ನಾಟಕ ಸೈಡ್. ಉತ್ತರ ಕರ್ನಾಟಕ ಸೈಡ್ ನಾವ್ ಇನ್ನ ಕೆಟ್ಟದಾಗ ಹೇಳ್ತೀವಿ. ಯಾಕೆ ಹೆಂಗ್ ಮಾಡ್ತೀವಿ? ನಿಮ್ಗೆ ಉತ್ತರ ಕರ್ನಾಟಕ ಲ್ಯಾಂಗ್ವೇಜ್ ಬೇಕಾದ್ರೆ ನಾನ್ ಬ್ಲಾಗ್ ಅಲ್ಲಿ ಮಾತಾಡ್ಬೇಕಂದ್ರೆ ಕಮೆಂಟ್ ಮಾಡಿ. ಯಾರ್ಯಾರು ಉತ್ತರ ಕರ್ನಾಟಕ ಲ್ಯಾಂಗ್ವೇಜ್ ಅಲ್ಲಿ ನಾನ್ ಮಾತಾಡ್ಬೇಕು ಅವರೆಲ್ಲ ಕಮೆಂಟ್ ಮಾಡಿ. ಓಕೆ ಗೈಸ್, ನಮ್ ಪಿ ಜಿ ಟೂರ್ ಬೇಕಾ?
ಪಿ ಜಿ ಟೂರ್ ನಾನು ಹೋಸಲಿ ಕೇಳಿದೆ ಯಾರು PG ಟೂರ್ ಮಾಡಿ ಅಂತ ಪಿ ಜಿ ಟೂರ್ ನಿಂಗೆ ಗೊತ್ತಿದ್ದವ್ರು ಹಾಕಿದ್ದಾರೆ ಕಮೆಂಟ್ ಗೊತ್ತಿಲ್ಲ ಯಾರು ಗೊತ್ತಿಲ್ಲ ನಮ್ ಪಿ ಜಿ ಟೂರ್ ಮಾಡು ಹರ್ಷಿತಾ ಪಿ ಜಿ ಟೂರ್ ಓಕೆ ಗೈಸ್ PG ಟೂರ್ ರೂಮ್ ಟೂರ್ ಎಲ್ಲ ಮಾಡ್ತೀನಿ ರೂಮ್ ಟೂರ್ ಮಾಡ್ತಾಳಂತೆ ರೂಮ್ ಟೂರ್ ನೋಡಕ್ಕಾಗ ಗೈಸ್ ನಾನು ಇದ್ದಾಗ ಇವಳು ಪಿ ಜಿ ಟೂರ್ ಮಾಡ್ಲಿಲ್ಲ ಗೈಸ್ ನಾನು ಒಂದೊಂದು ಎಷ್ಟು ಕ್ಲಿಯರ್ ಆಗಿ ಹೇಳ್ತಿದ್ದೆ ಅಂದ್ರೆ ನಿಮ್ಗೆ ಸಖತ್ ಕ್ಲಿಯರ್ ಆಗಿ ಹೇಳ್ತಿದ್ದೆ ಗೈಸ್ ನಾನು ಇದ್ದಾಗ ಪಿ ಜಿ ಟೂರ್ ಮಾಡ್ಲಿಲ್ಲ ಜನ #KN ಬ್ಲಾಗ್ಸ್ ಪಿ ಜಿ ಟೂರ್ ಮಾಡಿ ಪ್ಲೀಸ್ ಆಮೇಲೆ ನಮ್ದು ಹೋಮ್ ಟೂರ್ ಮಾಡೋಣ ಆಯ್ತಾ ಓಕೆ ಓಕೆ ನಮ್ ಬಿಟ್ಟು ಹೋಗ್ತಿರೋದು ಬೇಜಾರಾಗ್ತಿದೆ ನಿನ್ನ ಬಿಟ್ಟು ಹೋಗ್ತಿರೋದಕ್ಕೆ ಸಿಂಚು ಬಿಟ್ಟು ಹೋಗ್ತಿರೋದಕ್ಕೆ ತುಂಬಾ ಮನ್ಸ್ಗೆ ಯಾವ ಸೈಡ್ ಮನ್ಸ್ ಈ ಸೈಡ್ ಮನ್ಸ್ಗೆ ತುಂಬಾ ಬೇಜಾರಾಗ್ತಿದೆ ಹೆಂಗೆ ನಿಮ್ಮ ಮನೆಗೆ ಬಂದು ನಾನ್ ವೆಜ್ ಮಾಡ್ತಿರ್ತೀರಾ ನಮ್ಮ ಮನೆಗೆ ಬಂದು ನಾನ್ ವೆಜ್ ಮಾಡ್ಕೊಂಡು ತಿನ್ರಿ ಐ ಡೋಂಟ್ ಇವರು ವೆಜ್ ನೀವು ನಾನ್ ವೆಜ್ ತಿಂದ್ರೆ ಐ ಡೋಂಟ್ ಹ್ಯಾವ್ ಎನಿ ಆಬ್ಜೆಕ್ಷನ್ಸ್ ತಗೊಂಬಂದ್ ತಿನ್ರಿ RNR ಬಿರಿಯಾನಿ ಮೇಘನಾಸ್ ಬಿರಿಯಾನಿ ನಿಮ್ಗೆ ಯಾವ ಬಿರಿಯಾನಿ ಇಷ್ಟ ಗೈಸ್ ಇವ್ರಿಗೆ ಸಜೆಸ್ಟ್ ಮಾಡಿ ಯಾವ ಬಿರಿಯಾನಿ ನಿಮ್ಗೆ ಯಾವ್ದು ಇಷ್ಟ ಅದನ್ನ ಸಜೆಸ್ಟ್ ಮಾಡಿ ಗೈಸ್ ಓಕೆ ಕಮೆಂಟ್ ಆಗಿ ನಂಗೆ RNR ವೆಜ್ ಬಿರಿಯಾನಿ ಇಷ್ಟ ಗೈಸ್ RNR ಬಟ್ ನಂಗೆ ನಂದನಸ್ತು ವೆಜ್ ಬಿರಿಯಾನಿ ಇಷ್ಟ ಆಗಲ್ಲ ಬಟ್ RNRದು ವೆಜ್ ಬಿರಿಯಾನಿ ಇಷ್ಟ ಪ್ರಮೋಷನ್ಸ್ಗೆ ನಮ್ನ ಕರೀರಿ ಗೈಸ್ ನಾನದು ಫುಲ್ ಎಕ್ಸ್ಪ್ರೆಷನ್ ಕೊಟ್ಟು ನಾನು ನಿಮ್ ವೆಜ್ ಬಿರಿಯಾನಿ ತಿಂದೋಗ್ತೀನಿ ಪ್ಲೀಸ್ RNR ಕಾಂಟ್ಯಾಕ್ಟ್ ಮೀ ಓಕೆ ಗೈಸ್ ಬೇಗ ತಿನ್ಬೇಕು ಸಿಂಚನ ಬಾಯ್ 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 ಎಕ್ಸಾಮ್ ಇದೆ ಗೈಸ್ ಅದಕ್ಕೆ ಹೋಗ್ತಾರೆ ಅವ್ರು 4th ಸೆಮ್ ಬಾಯ್ ಬಾಯ್ ಸಿಂಚನ ಬಾಯ್ ಓಕೆ ಗೈಸ್ ನನ್ಗೆ ಆಲ್ರೆಡಿ ಟೈಮ್ ಆಯ್ತು 1:20 ಆಗಿದೆ 1:50ಗೆ ಇಲ್ಲಿ ಬಿಡಬೇಕು ನಾನು ಇನ್ನೂ ರಿವಿಷನ್ ಮಾಡಿಲ್ಲ ರಿವಿಷನ್ ಮಾಡ್ಕೋಬೇಕು ಸಿಂಚನ ಸ್ವಲ್ಪ ಲೇಟಾಗಿ ಬರ್ತಾಳೆ ನನ್ನ ಬ್ಯಾಕೆಟು ಕುದಿಯ ಕ್ಲೋಸ್ ಆಗ್ಬಿಡ್ತಾ ಸೊ ನಾನು ಬ್ಯಾಕೆಟಿಂದನೇ ಹೋಗ್ತೀನಿ ಸಿಂಜು ಮೇನ್ ಗೇಟಿಂದ ಬರ್ತಾಳೆ ಮೇನ್ ಗೇಟ್ ಯಾವಾಗಲೂ ಓಪನ್ ಇರುತ್ತೆ ಬಟ್ ಮೇನ್ ಗೇಟಿಂದ ಹೋಗೋಕ್ಕೆ ಪ್ರಾಬ್ಲಮ್ ಏನಂದರೆ ದೂರ ಗೈಸ್ ಫುಲ್ ಸುಸ್ತಾಗುತ್ತೆ ಬಟ್ ಬ್ಯಾಕೆಟ್ ನಮಗೆ ಹತ್ರ ಇಲ್ಲಿಂದ ಜಸ್ಟ್ 2 to 3 ಮಿನಿಟ್ಸ್ ಅಲ್ವಾ ಸೊ ಬ್ಯಾಕೆಟಿಂದನೇ ಹೋಗ್ತೀವಿ ಚೆಂದು ಬರ್ತಾಳೆ ಅಲ್ಲಿ 2 to 3 ಒಟ್ಟಿಗೆ ಇಬ್ಬರು ಓದ್ಕೋತೀವಿ ಅದನ್ನೆಲ್ಲ ಗೈಸ್ ನಿಮಗೆ ಡೈಲಿ ವ್ಲಾಗ್ಸ್ ಇಷ್ಟ ಆಗ್ತಿದ್ರೆ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಗೈಸ್ ಈಗ 685 ಸಬ್ಸ್ಕ್ರೈಬರ್ಸ್ ಇದ್ದಾರೆ ಬರೀ ಎಲ್ಲರೂ ವೀಡಿಯೋಸ್ ನೋಡ್ತಾ ಇದ್ದಾರೆ ಕಮೆಂಟ್ ಮಾಡ್ತಾ ಇದ್ದಾರೆ ಬಟ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ ಗೈಸ್ ಪ್ಲೀಸ್ ಗೈಸ್ ಸಪೋರ್ಟ್ ಮೀ ಆ್ಯಂಡ್ ಬೇಗ 1000 ಸಬ್ಸ್ಕ್ರೈಬರ್ಸ್ನ ರೀಚ್ ಮಾಡಿ ಗೈಸ್ ಗೈಸ್ ನನ್ನ ಫ್ರೆಂಡ್ 14K ರ್ಯಾಂಕ್ ತೆಗ್ದಿದ್ದಾರೆ ಲೈಕ್ ಅವರು ಟಿಪ್ಸ್ ಕೊಡಿ ನನ್ನ ಬ್ಲಾಗಿಗೆ ಬಂದು ಅಂತ ಹೇಳ್ತಾ ಇದ್ದೀನಿ ಬಟ್ ಅವ್ರು ಬರೋಕ್ಕೆ ರೆಡಿ ಇಲ್ಲ ಶಿ ಇಸ್ ದ ಒನ್ 14K ತೆಗ್ದಿರೋದು ರ್ಯಾಂಕು ನನಗಿಂತ ನೋಡಿ ನಾನು 21 ಅವಳದು 14K ಯಾರ್ದು ಗೈಸ್ ತುಂಬ ಜನ ಇದ್ದಾರೆ 11K 14K ಇವಳಿಗೆ ಎಷ್ಟು ಸರಿ ಕರ್ದಿದ್ದೀನಿ ಗೊತ್ತಾ ನನ್ನ ಸಬ್ಸ್ಕ್ರೈಬರ್ಸ್ಗೆ ಟಿಪ್ಸ್ ಕೊಡಿ ಅಂತ ಅವಳು ಬರೋಕ್ಕೆ ರೆಡಿನೇ ಇಲ್ಲ ಏನಾದ್ರು ಒಂದು ಟಿಪ್ಸ್ ಕೊಡಿ ನನ್ನ ಸಬ್ಸ್ಕ್ರೈಬರ್ಸ್ ಹೆಂಗೆ ಓದಬೇಕು ಅಂತ ಏನಿಲ್ಲ ಕನ್ಸಿಸ್ಟೆನ್ಸಿ ಇಡಿ ತುಂಬಾ ಪೇಪರ್ಸ್ ನ ಸಾಲ್ವ್ ಮಾಡಿ ಮತ್ತೆ ಲೈಕ್ ಎಕ್ಸಾಮ್ ನ ಅಟೆಂಡ್ ಮಾಡಿ ಚಿಲ್ ಆಗಿರಿ ಜಾಸ್ತಿ ಟೆನ್ಷನ್ ತಗೊಳಕ್ ಹೋಗ್ಬಾರ್ದು ಓಕೆ ಗೈಸ್ ಇಷ್ಟನ್ನೆಲ್ಲ ಫಾಲೋ ಮಾಡಿ ನೀವು 14K ರೀಚ್ ಆಗ್ತೀರಾ ಸಾರಿ 14K ಬ್ರ್ಯಾಂಕ್ ಬರುತ್ತೆ ಏನ್ರಿ ಓಕೆ ಹೇಳು ಏನಿದೆ ಇವತ್ತು ಫಿಸಿಕ್ಸ್ ಏನಿದೆ ಫಿಸಿಕ್ಸ್ ಇಂಟರ್ನಲ್ಸ್ ಇದೆ ಸೊ ಪ್ರಿಪೇರ್ ಆಗ್ತಾ ಇದೀವಿ ಅವಳು ತುಂಬಾ ಚೆನ್ನಾಗಿ ಪ್ರಿಪೇರ್ ಆಗಿದ್ದಾಳೆ ನಿನ್ನೆ 2 ದಿನದಿಂದ ಫುಲ್ ನಿದ್ದೆಗೆಟ್ಟು ಓದಿದ್ದಾಳೆ ಚೆನ್ನಾಗಿ ಬರೀತಾಳೆ ಟಾಪರ್ ಮೊದಲೇ 9 CGP ಇದೆ 9.9 ಅಷ್ಟು ದಿನ ಇರ್ಲಿಲ್ಲ ಟಾಪ್ ನೋಡ್ತಿದ್ದಾರೆ ಅಂದ್ರೆ ಫುಲ್ ಕುತ್ಕೊಂಡು ಫಿಲ್ಮ್ ನೋಡ್ತಿದ್ದಾಳೆ ಇಷ್ಟೋ ತನಕ ಕಭಿ ಖುಷಿ ಕಭಿ ಗಮ್ ಇದೇ ಗೈಸ್ ನಮ್ಮ ಇಂಟರ್ನಲ್ಸ್ ಪರಿಸ್ಥಿತಿ ನೋಡಿ ಅವ್ರೇನ್ ಪಾಠ ಏನ್ ಚೆನ್ನಾಗಿ ಮಾಡಿಲ್ಲ ಒಂದ್ ರೇಂಜಿಗೆ ಮಾಡಿದ್ದಾರೆ 2000 years later ಓಕೆ ಗೈಸ್ ಇಂಟರ್ನಲ್ಸ್ ಮುಗೀತು ಅರ್ಧ ಗಂಟೆ ಬೇಗನೆ ಬಂದ್ಬಿಟ್ಟಿದ್ದೀವಿ ಅದಕ್ಕೆ ಹಾಯ್ ಫಸ್ಟ್ ಟೈಮ್ ಬರ್ತಾ ಇರೋದು ಇಲ್ಲೆಲ್ಲ ಸೆಕೆಂಡ್ ಟೈಮ್ ನಾವು ಬೇಗನೆ ಬಂದ್ಬಿಟ್ಟಿದ್ದೀವಿ ಇನ್ನೂ ಎಲ್ಲರೂ ಬರೀತಿದ್ದಾರೆ ನಾನು 20 ಮಿನಿಟ್ಸ್ ಬೇಗ ಬಂದಿದ್ದೀನಿ ಇವಳು 15 ಮಿನಿಟ್ಸ್ ಟೈಮ್ ಎಷ್ಟು ಗೈಸ್ 4:15
ಕೇಳೋಣ ಎಕ್ಸಾಮ್ ಹೆಂಗಿತ್ತು ಅಂತ. ಯಾಕಂದ್ರೆ ಗೊತ್ತ ಹೆಂಗ್ ಬರ್ದೆ ಎಕ್ಸಾಮ್? ಚೆನ್ನಾಗಿ ಬರ್ದೀನಿ, ನೋಡೋಣ. ಬಿಡಿ ಗೈಸ್, ಮ್ಯಾಮ್ ದೇವ್ರ ಗೈಸ್, ಇವ್ರ ಮ್ಯಾಮ್ ಸರ್, ನಮ್ಮ ಸರ್ನ ನೀವು ನೋಡಿ ಒಂದ್ಸಲ ಬನ್ನಿ. ನಮ್ಮ ಮ್ಯಾಮ್ ದೇವರು, ಅವ್ರು ಹೇಳಿದೆಲ್ಲ ಬಂದಿತ್ತು. ನಾವೇನಂದ್ರೆ ಇವರು ಬೇರೆ ಸೆಕ್ಷನ್, ಹಂಗಾದ್ರೂ ನಾವು ಕಳಿಸಿದ್ದು ಈ ಕ್ವಶನ್ ಓದಿ ಇಂಪಾರ್ಟೆಂಟ್ ಅಂತ. ನಮ್ಮಷ್ಟು ಒಳ್ಳೆಯವ್ರೇನೆ ಎಲ್ಲೂ ಸಿಗಲ್ಲ ನಿಮಗೆ ಗೈಸ್. ಇಂಟರ್ನಲ್ ಎಷ್ಟು ನಂಬರ್? ಚೆನ್ನಾಗಿ ಬರ್ದಿದ್ದು, ಇಷ್ಟು ಈಸಿಯಾಗಿ ಬರ್ದಿದ್ದು. ಫಿಸಿಕ್ಸ್ ಸೈಕಲ್ ಯಾರ್ಯಾರು ಇದ್ದೀರೋ ನೀವು ಪುಣ್ಯ ಮಾಡಿರಿ ಗೈಸ್. ನನ್ನ ಮುಖ ನೋಡ್ಬೇಡ್ರಿ, ನನ್ನ ಮುಖ ನೋಡ್ಬೇಡ್ರಿ. ಗೈಸ್ ಪಾಸ್ ಆಗ್ತೀನಿ ಗೈಸ್, ಪಾಸ್ಗಿಂತ ಜಾಸ್ತಿನೇ ಬರುತ್ತೆ. ತುಂಬಾ ಖುಷಿ ಆಗ್ತಿದೆಯಲ್ಲ. ಮ್ಯಾಮ್ ಎಷ್ಟು ಒಳ್ಳೆ ಮ್ಯಾಮ್ ಎಷ್ಟು ಒಳ್ಳೆಯವರು ಅಂತ, ನಮ್ಮ ಮ್ಯಾಮ್ ತುಂಬಾ ಒಳ್ಳೆಯವರು ಅಂತ ಖುಷಿ ಆಗ್ತದೆ. ಹಾಯ್ ಹಲೋ, ನಾನಲ್ಲ, ಇಲ್ಲ ನಂದು ಅವಾಗಲೇ ಆಗಿತ್ತು, ನಾನು ಲೇಟಾಗಿ ಬಂದೆ ಅಷ್ಟೇ. ನಾನು ತುಂಬ ವೆಯ್ಟ್ ಮಾಡ್ತಿದ್ದೆ, 2-3 ಸತಿ ಚೆಕ್ ಮಾಡಿದ್ದೀನಿ ನಾನು. ಇವಳು ಟಾಪರ್ ಎಲ್ಲ ಬರ್ದಿದ್ದಾಳಂತೆ. ನಂದು ಅಷ್ಟೊಂದಿಲ್ಲ, ನನಗೆ ಇಕ್ವೇಶನ್ಸ್ ಬರ್ದಿದ್ದೆಲ್ಲ ಮರ್ತೋಯ್ತಲ್ಲ. ನಾ ಸಾಕ್ಷಿ ಇಲ್ಲ ಇಲ್ಲ ನಾನು ಇಲ್ಲ, ನಾನು ಕೇಳು ಇಲ್ಲ, ಬೇಡ. ಯಾಕೆ ಕಾಪಿ ಎಲ್ಲ ಯಾಕೆ, ಅದು ಒಳ್ಳೇದಲ್ಲ, ಬ್ಯಾಡ್ ಹ್ಯಾಬಿಟ್ಸ್. ಕೆಳಗಡೆ ಬನ್ನಿ ಗೈಸ್, ಬಕ್ಸೋದಿ ಮಾಡೋಣ. ನನ್ ಬಿಡಕ್ ಬೇಡ, ನನ್ ಬಿಡಕ್ ಬೇಡ, ನನ್ ಬಿಡಕ್ ಬೇಡ, ನಾನು ಅದೆಲ್ಲ ಮಾಡಲ್ಲ. ಮಾಡ್ಬೇಕು, ಮಾಡಿಲ್ಲ ನೀನೇನ್ ಬಕ್ಸೋದಿ ಮಾಡ್ತೀಯ? ಸ್ಟಾರ್ಟ್ ಮಾಡಿ. ಏನು ಸ್ಟಾರ್ಟ್ ಮಾಡಬೇಕು? ನಮಗೆ ಗೊತ್ತಿಲ್ಲ, ಹಂಗಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ನಾವು ತುಂಬ ಒಳ್ಳೆಯವರು. ಗೈಸ್ ನೋಡಿ ಗೈಸ್ ಹೆಂಗ್ ಅಂತಿದ್ದಾಳೆ. ನಾನು ನನ್ನ ಫ್ರೆಂಡ್ ತುಂಬ ಒಳ್ಳೆಯವರು. ನಾವು ಕುಚಿಕ್ಕು ಅಲ್ಲೆಲ್ಲ ಸೈಡಲ್ಲಿ ಎಲ್ಲೋ ಇಲ್ಲ ಅವಳು ಫ್ರೇಮಲ್ಲಿ ಬರಲ್ಲ. ಅದೇ ಬರ್ತಾರೆ ಅಲ್ಲ. ಮಾಡ್ತಾಳೆ. ಓಕೆ ಸಾಕ್ಷಿ, ಹೌ ವಾಸ್ ದ ಪೇಪರ್? ಪರವಾಗಿಲ್ಲ. ಪರವಾಗಿಲ್ಲ. ಓಕೆ, ಇವಾಗ ಸಹನಾನ್ ಇಂಟರ್ವ್ಯೂ ಮಾಡೋಣ. ಸಹನಾ ಅವರೇ, ಹೆಂಗಿತ್ತು ಪೇಪರ್? ನಾಟ್ ಬ್ಯಾಡ್, ನಾಟ್ ಗುಡ್. ನಾಟ್ ಬ್ಯಾಡ್, ನಾಟ್ ಗುಡ್ ಅಂದ್ರು. ಅಲ್ಲ ಬ್ರೋ, ನಾವು ಪೇಪರ್ ಕಳ್ಸಿದ್ವಲ್ಲ ಬ್ರೋ. ಸಾಕಾಯ್ತು, ಮೈಕ್ ಹಿಡಿದು ನಾನಿವಾಗ ಮೈಕ್ ಬೇರೆಯವ್ರಿಗೆ ಕೊಡ್ತೀನಿ. ಡಿರವೇಶನ್ ಅಂತೂ ಚೆನ್ನಾಗಿರ್ಲಿಲ್ಲ, ಗೊತ್ತಾಗೋಯ್ತು. ಅಂದ್ರೂ ಒಂದ್ ರೇಂಜಿಗೆ ಆಗಿದೆ ಗೈಸ್. ನಮ್ ಸರ್ ಅಂತೂ ಚೆನ್ನಾಗಿ ಹೇಳ್ಕೊಟ್ಟಿಲ್ಲ. ಫ್ರೆಂಡ್ ದಾತ್ರಿ ಇದ್ದಾಳೆ. ಹಲೋ ಗೈಸ್, ಹೆಂಗ್ ಬರೆದ್ರಿ ದಾತ್ರಿ ಎಕ್ಸಾಮ್ನ? ಚೆನ್ನಾಗಿ ಮಾಡಿದ್ದೀನಿ, ಚೆನ್ನಾಗಿ ಮಾಡಿದ್ದೀನಿ ಗೈಸ್. ಲಾಸ್ಟ್ 5 hours ಅಲ್ಲಿ ಓದಿರೋದು. ಇವತ್ತು ಬೆಳಿಗ್ಗೆ ಶುರು ಮಾಡಿ ಸಂಜೆ ಅಷ್ಟಲ್ಲಿ ಮುಗಿಸಿದಾಳೆ. ಸೊ ಕಂಗ್ರಾಟ್ಸ್. ಓಕೆ, ಥ್ಯಾಂಕ್ ಯು. ಎಕ್ಸಾಮ್ ಹೆಂಗ್ ಬರ್ದೆ? ಎಕ್ಸಾಮ್ ಚೆನ್ನಾಗಿತ್ತು. ಅವರೆಲ್ಲ ಟಾಪರ್ ಅಲ್ವಾ, ಅದಕ್ಕೆ ನೀನ್ ಹೆಂಗ್ ಬರ್ದೆ? ಎಕ್ಸ್ಟ್ರಾ ಕ್ವಶನ್ ಅಟೆಂಡ್ ಮಾಡಿದ್ಯಾ? ದಾತ್ರಿ ಇಂಥವ್ರಿಗೆ ಏನ್ ಹೇಳ್ತೀಯಾ? ಇಂಥವ್ರಿಗೆಲ್ಲ ಏನ್ ಹೇಳ್ತೀಯ ಎಕ್ಸ್ಟ್ರಾ ಕ್ವಶನ್ ಅಟೆಂಡ್ ಮಾಡೋರ್ಗೆ? ಮಾತೇ ಇಲ್ಲ. ಬಿಡಿ ಗೈಸ್, ನಾವ್ ಎಕ್ಸ್ಟ್ರಾ ಕ್ವಶನ್ ಅಲ್ಲ, ನಮ್ಗೆ ಇರೋದನ್ನೇ ಬರೆಯಕ್ಕಾಗಲ್ಲ. A few moments later. ಗೈಸ್ PG ಬಿಟ್ಟು ಹೋಗ್ತಿದ್ದಾರೆ, ತವರಿನ ಬಿಟ್ಟು ಹೋಗ್ತಿದ್ದಾರೆ. 2 years ಇಲ್ಲೇ ಇದ್ರೆ ಹೆಂಗ ಅನ್ಸ್ತಿದೆ ಈ ವರ್ಷ? ಇನ್ನೊಬ್ರು ಇಲ್ಲಿ ನಾನು ಮಾರ್ನಿಂಗ್ ತೋರಿಸಿನಲ್ಲ ಅವಳಲ್ಲ, ಸಿಂಚನ ಹೋಗ್ತಾ ಇಲ್ಲ ಗೈಸ್. ಸಿಂಚನ ನನ್ ಬಿಟ್ಟು ಎಲ್ಲೂ ಹೋಗಲ್ಲ, ಅಲ್ಲಲ್ಲಿ ಅಲ್ಲಿಂದಿದೆ, ಅವಳೆಲ್ಲೂ ಹೋಗಲ್ಲ. ಇವ್ರಿಬ್ರು ಗೈಸ್ ನನ್ನ ಬಿಟ್ಟು ಮನೆಗೆ ಹೋಗ್ತಿದ್ದಾರೆ. ನಮ್ಮ ಮಮ್ಮಿಗೆ ಹೇಳ್ದೆ ಹಿಂಗೆ ಶನಿವಾರ ಭಾನುವಾರ ಅವ್ರಿಗೆ ಅನ್ನ ಇರಲ್ಲ, ನೀನ್ ಬೇರೆ ತಿನ್ನಕ್ ಹೋಗ್ತೀವಿ ಅವ್ರ ಮನೆಗೆ. ಈಗ ಸರಿ, ಬಾಯ್ ಬಾಯ್ ರವಿ PG. ನಾವು ಸಿಂಚು ಕಳ್ಸ್ಕೊಡಕ್ ಹೋಗ್ತಾ ಇದೀವಿ ಇವರಿಬ್ರುನ. ಕಳ್ಸಕ್ಕೆ ಇಲ್ಲ, 0.5x ಹಾಕಿದೀನಿ, ತಲೆ ಕೆಡ್ಸ್ಕೊಬೇಡ. ಕ್ಲೋಸ್ ಅಪ್ ಇದ್ಯಾ?
ಬಾಯ್ ಬಾಯ್ ರವಿ. ನಾನು ಸಿಂಚು ಇಲ್ಲೇ ಇರಬೇಕಲ್ಲ ಅಂತ ಬೇಜಾರಾಗ್ತಿದೆ. ಇರ್ರಿ, ನಿಮ್ಗೂ ಹೇಳಿದ್ವಿ ನಾವು ಬಂದ್ವಿ ಅಂತ. ನಮ್ಮ ಅಪ್ಪಮ್ಮಂಗೆ ಹೇಳಿಲ್ಲಿ ವಿಡಿಯೋ ನೋಡ್ತಾರೆ. ಅಂಕಲ್ ಆಂಟಿ ಇವಳನ್ನ ಅಲೌ ಮಾಡಿ ನಮ್ಮ ಮನೆಗೆ ಬರೋಕೆ, ಐ ಮೀನ್ ಮನೆ ಮಾಡೋಕೆ. ನೋಡಿ ಪ್ಲೇಟ್ ತಗೊಂಡ್ರಾ ಗೈಸ್? ಈ ವ್ಲಾಗ್ನ ಇಲ್ಲಿ ಏನು ಮಾಡ್ತೀವಿ, 1 hour ಆಯಿತು ಬಂದು ಕಾಲೇಜಿಂದ. ಇನ್ನೂ ನಾವು ಡ್ರೆಸ್ಸು ಚೇಂಜ್ ಮಾಡಿದ, ಐಡಿ ಕಾರ್ಡ್ ಹೋಗಿದೆ. ಇಲ್ಲಿ ನಮ್ಮ ರೂಮ್ಮೇಟ್ಸ್ ಎಲ್ಲ ಮನೆಗೆ ಶಿಫ್ಟ್ ಆಗ್ತಿದ್ರು, ಸೊ ಅವ್ರು ಕಳ್ಸಕ್ಕೆ ಬಂದಿದ್ದು. ಅದಾದ್ಮೇಲೆ ಗೈಸ್ ಇವತ್ತು 10th ಅವ್ರದ್ದು CBSE ಅವ್ರದ್ದು ಬಂದಿದೆ. ಸೊ ಗೈಸ್ ಯಾರು ಏನು ಬೇಜಾರು ಮಾಡ್ಕೊಂಡು ನಿಮ್ಮ ಮಾರ್ಕ್ಸ್ನ ಕಮೆಂಟ್ ಮಾಡಿ. ಆ್ಯಂಡ್ ಡೋಂಟ್ ವರಿ ಗೈಸ್, ಚೆನ್ನಾಗಿ ಬಂದಿರುತ್ತೆ ಎಲ್ಲಾರ್ದು, ತಲೆ ಕೆಡ್ಸ್ಕೊಬೇಡಿ. ಈಶಾನ್ಯ ಅವ್ರು ಹೋಗ್ತಾರೆ. ಬಾಯ್, ಹುಷಾರು. ಸಾಕು ಸಿಂಚು, ಬನ್ನಿ ಗೈಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ನಿಮಗೆ ಯಾವುದೇ ಥರ ಕಂಟೆಂಟ್ಸ್ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ಗೈಸ್. ಆ ಥರ ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಆ್ಯಂಡ್ ಇನ್ಮೇಲೆ ಡೈಲಿ ವ್ಲಾಗ್ಸ್ ಮಾಡ್ತೀನಿ ಗೈಸ್. ನಿಮ್ಮ ಸಪೋರ್ಟ್ ಬೇಕಾಗಿದೆ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್, ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ಸೊ ಓಕೆ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಗೈಸ್.